ಕೇಳುಗರೆ ನಮಸ್ಕಾರ. ಯಾವಾಗಲೂ ನಮ್ಮ ಮನಸ್ಸು ಸಂತೋಷದಿಂದಿರಬೇಕು, ಖುಷಿ ಪಡಬೇಕು, ಉಲ್ಲಾಸದಿಂದಿರಬೇಕು ಅಂತ ಬಯಸೋದು ಸಹಜ. ಆದರೆ ನಮ್ಮ ಬದುಕಿನ ಮುಕ್ಕಾಲು ಭಾಗ, ನಮ್ಮ ಬದುಕಿನ ಬಹುತೇಕ ಅಂಶ ಕೇವಲ ದುಃಖದಲ್ಲಿ ತೊಡಗಿರುತ್ತದೆ. ದುಃಖನೇ ಮುಕ್ಕಾಲು ಭಾಗ ಇರುತ್ತದೆ, ಖುಷಿ ಯಾವಾಗಲೂ ಕ್ಷಣಿಕವಾಗಿರುತ್ತದೆ. ಅದು ಯಾವಾಗಿಂದ ಆಗುತ್ತೆ ಅಂತಂದರೆ, ನಾವು ಜವಾಬ್ದಾರಿಯನ್ನು ನಮ್ಮ ಮೈ ಮೇಲೆ ಹೊತ್ಕೊಂಡಾಗ, ಸಂಸಾರದ ಜಂಜಾಟದಲ್ಲಿ ಬಿದ್ದಾಗ, ಬಹುತೇಕ ನಮಗೆ ಎಲ್ಲೋ ಒಂದು ಕಡೆಗೆ ಹೆಚ್ಚು ದುಃಖವೇ ಆಗುತ್ತದೆ, ನೋವೇ ನಮ್ಮ ಪಾಲಿಗೆ ಸಿಗುತ್ತದೆ. ಆದರೂ ಕೂಡ ನಾವು ಕೆಲವು ಕ್ಷಣಗಳನ್ನು ನಮ್ಮದಾಗಿಸ್ಕೊಳ್ಬೇಕು, ಕೆಲವು ಕ್ಷಣಗಳನ್ನು ನಾವು ಅನುಭವಿಸ್ಬೇಕು, ಕೆಲವು ಕ್ಷಣಗಳನ್ನು ನಾವು ಸಂತೋಷದಿಂದ ಇರೋದಕ್ಕೆ ಸಾಧ್ಯ. ಬದುಕಲ್ಲಿ ಮನುಷ್ಯ ತನಗೇನಾದರೂ ಸಿಕ್ಕರೆ ಬಹಳ ಸಂತೋಷವಾಗಿರ್ತಾನೆ. ತಾನು ಫಸ್ಟ್ ರ್ಯಾಂಕ್ ತೊಗೊಂಡ್ರೆ, ತಾನು ಕ್ಲಾಸಿಗೆ ಫಸ್ಟ್ ಬಂದರೆ, ತಾನು ಒಂದು ಏನಾದರೂ ಸಾಧನೆಯನ್ನು ಮಾಡಿದರೆ, ಯಾವುದಾದ್ರೂ ಅಧಿಕಾರವನ್ನು ಗಿಟ್ಟಿಸ್ಕೊಂಡ್ರೆ, ಅಥವಾ ತನಗೆ ಏನಾದರೂ ಸಿಕ್ಕರೆ ಅಂತಂದರೆ ದಾರಿಯಲ್ಲಿ ಹೋಗ್ತಾ ನಮಗೆ ಯಾವಾಗಾದರೂ ಒಂದು 20 ರೂಪಾಯಿ ಸಿಕ್ಕರೆ ಏನೋ ಒಂದು ರೀತಿ, ನನಗೆ 20 ರೂಪಾಯಿ ಸಿಕ್ತು, ನನಗೆ 100 ರೂಪಾಯಿ ಸಿಕ್ತು, ನನಗೆ 3000-4000 ರೂಪಾಯಿ ಸಿಕ್ತು ಅಂತಕ್ಕಂಥ ಆ ಖುಷಿ ಇದೆಯಲ್ಲ, ಆ ಖುಷಿ ಶಾಶ್ವತವೇ ಇಲ್ಲ. ಅದು ಮೊಮೆಂಟ್ರಿ, ಕ್ಷಣಿಕ. ಈ ಸಂಬಳಕ್ಕಾಗಿ ದುಡಿತಕ್ಕಂಥ ಜನರಿಗೆ 30 ದಿನಗಳ ನಂತರ 31ನೇ ದಿನನೋ 30ನೇ ದಿನನೋ ಅಥವಾ ಫೆಬ್ರವರಿ 29ನೇ ತಾರೀಕಿಗೋ ಒಳ್ಳೆ ಖುಷಿ ಆಗುತ್ತದೆ. ಯಾಕಂತಂದರೆ ಆಗ ಅವರಿಗೆ ಆ ತಿಂಗಳೆಲ್ಲ ದುಡಿದ ಸಂಬಳ ಸಿಗುತ್ತೆ, ಪಗಾರ ಸಿಗುತ್ತೆ. ಆ ಪಗಾರ ತಾನು ತೂತಾಗಿರ್ತಕ್ಕಂಥ ಆ ಇಡೀ ತಿಂಗಳ ನಮ್ಮ ಸಾಲಕ್ಕೆ ಹೊಂದಾಣಿಕೆ ಆಗುತ್ತೆ. ಆದರೆ ಅವತ್ತು ಒಂದು ದಿನ ನಮ್ಮ ಹತ್ರ ದುಡ್ಡು ಬಂತಲ್ಲ ಅಂತಕ್ಕಂಥ ಒಂದು ಖುಷಿ ನಮಗೆಲ್ಲರಿಗೂ ಒಂದು ಅನೋಖವಾಗಿರ್ತದೆ. ಅದು ಆ ಕ್ಷಣವನ್ನು ಹಂಚ್ಕೊಳ್ಳಾಗದೇ ಇರ್ತಕ್ಕಂಥದ್ದಾಗುತ್ತದೆ. ಸಂಬಳ ಎಷ್ಟೇ ಇರ್ಬೋದು, ಅದು 5,000, 10,000, ತಿಂಗಳಿಗೆ 9,000 ಅಥವಾ 1 ಲಕ್ಷ, 10 ಲಕ್ಷ ಎಷ್ಟೇ ಇರ್ಬೋದು ಸಂಬಳ ಡಸ್ ನಾಟ್ ಮ್ಯಾಟರ್. ಆದರೆ ಅವತ್ತು ಸಿಗೋದಿದೆಯಲ್ಲ, ಅದು ಸಿಗುತ್ತೆ ಅಂದಾಗ, ನಾಳೆ ಸಂಬಳದ ದಿನ ಅಂದಾಗ ಇವತ್ತೇ ನಮಗೆ ಹುರುಪುಗೊಳ್ಳುತ್ತೆ, ಮನಸ್ಸು ಉಲ್ಲಾಸಗೊಳ್ಳುತ್ತದೆ, ಏನೋ ಒಂದು ರೀತಿಯ ಚೇತನ ಬರುತ್ತೆ ಅಂತಕ್ಕಂಥದ್ದು. ಅದಕ್ಕೆ ನಾವು ಇಡೀ ತಿಂಗಳು ಮಾಡಿದ್ದಕ್ಕೆ ಒಂದು ಇನ್ಸೆಂಟಿವ್ ಅಂತ ನಾವು ಅನ್ಕೋಬೋದು, ಸಂಬಳ ಅಂತ ಅನ್ಕೋಬೋದು, ಅದಕ್ಕೆ ಒಂದು ರೆಮ್ಯುನರೇಷನನ್ನು ಅನ್ಕೋಬೋದು ಅಂತ. ಹಾಗಾಗಿ ಯಾಕೆ ಈ ಮನಸ್ಸು ಹೀಗೆ ನಮಗೆ ಸಿಕ್ಕಾಗ, ದಕ್ಕಿದಾಗ, ನೋಡಿದಾಗ, ತಗೊಂಡಾಗ, ಕೇಳಿದಾಗ ಖುಷಿ ಸಿಗತ್ತೆ. ಆದರೆ ಬೇರೆ ಸಮಯದಲ್ಲಿ ಮನಸ್ಸು ಖಿನ್ನವಾಗಿರುತ್ತೆ. ಯಾಕೆ ಹೀಗೆ? ಬಹುಶಃ ಈ ಮನುಷ್ಯನ ಸೃಷ್ಟಿನೇ ಹಾಗಾಗಿರಬೇಕು. ಎಲ್ಲದೂ ನನಗೆ ಬೇಕು ಎನ್ನುವ ಹಪಾಹಪಿ, ಅಧಿಕಾರ, ಆಮೇಲೆ ಈ ಕುರ್ಚಿ, ಆಮೇಲೆ ಈ ದುಡ್ಡು, ಈ ಸಂಪತ್ತು, ಅವುಗಳ ಎದುರಿಗೆ ಮಾನವೀಯ ಮೌಲ್ಯಗಳು, ಮನುಷ್ಯತ್ವ ಇವ್ಯಾವೂ ಕೆಲಸಕ್ಕೆ ಬಾರದ. ನಿಮ್ಮ ವಿದ್ವತ್ತು ಕೂಡ ಯಾವುದಕ್ಕೂ ಕೆಲಸ ಬಾರದವು. ಯಾಕಂದರೆ ಯಾರೋ ಒಬ್ಬ ದುಡ್ಡಿದೆ ಅಂತ ಯಾವುದೋ ಒಂದು ಅಧಿಕಾರವನ್ನು ಪರ್ಚೇಸ್ ಮಾಡ್ಕೊಂಡು ಬಂದುಬಿಡ್ತಾನೆ. ಅವನು ಬಂದು ವಿದ್ವತ್ತಿರುವವರ ತಲೆ ಮೇಲೆ ಬಂದು ಕೂತ್ಕೋತಾನೆ. ಅವನು ಅಸಂಬದ್ಧವಾಗಿ ತನ್ನ ಅಧಿಕಾರವನ್ನು ನಡೆಸ್ತಾ ಇರ್ತಾನೆ. ಹಾಗಾದರೆ ವಿದ್ವತ್ತಿಗೆ ಬೆಲೆ ಇಲ್ವೇ? ವಿದ್ವತ್ತಿಗೆ ಜಾಗ ಇಲ್ವೇ? ಸಂತೋಷಕ್ಕೆ ನೆಲೆ ಇಲ್ವೇ? ಇವೆಲ್ಲರ ನಡುವೆ ನಾವು ಬದುಕಬೇಕಾಗಿದೆ. ಬದುಕನ್ನು ಬದುಕಿ ಜಯಿಸಬೇಕಾಗಿದೆ. ನಾವು ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕಾಗಿದೆ.